ಸ್ನೇಹಿತರೆ, ಈ ಡಿಸೆಂಬರ್ ಜನವರಿ ಅಂದ್ರೆ ಸ್ವಲ್ಪ ಚಳಿ ಜಾಸ್ತಿ. ಹಾಗೆ ಈ ಡಿಸೆಂಬರ್ ಜನವರಿಯಲ್ಲಿ ಅವರೆಕಾಯಿ ಸಹ ಜಾಸ್ತಿ. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ದೇಹ ಹೊರಗಡೆಯಿಂದ ಗರಂ ಇರಲಿಕ್ಕೆ ಸ್ವೆಟರ್ ಹಾಕೋಬಹುದು. ಹಾಗೆ ದೇಹ ಒಳಗಡೆಯಿಂದ ಗರಂ ಇರಲಿಕ್ಕೆ ಸ್ವಲ್ಪ ಕರಂ ಕುರುಂ ಅನ್ನುವ ಕರದ ತಿಂಡಿಗಳನ್ನ ತಿಂದು ಸಹ ಆರೋಗ್ಯವನ್ನ ಕಾಪಾಡಿಕೊಳ್ಬಹುದು. ಈಗ ಅವರೆಕಾಳಿನ ಮಿಕ್ಸ್ಚರ್ ಮಾಡುವ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅವರೆಕಾಳಿನ ಮಿಕ್ಸ್ಚರ್ ಅಂಗಡಿಯಲ್ಲೂ ಸಹ ಸಿಗಬಹುದು. ಆದರೆ ಅಂಗಡಿಯಲ್ಲಿ ಸಿಗುವ ಮಿಕ್ಸ್ಚರಿಗೆ ಯಾವ ಎಣ್ಣೆಯಲ್ಲಿ ಕರೆದಿರ್ತಾರೋ, ಯಾವ ಪದಾರ್ಥ ಬಳಸಿರ್ತಾರೋ, ಶುಚಿ ರುಚಿ ಮತ್ತೆ ಆರೋಗ್ಯಕ್ಕೆ ಹಾನಿಕರವಾಗದಂತಹ ಯಾವ ರಾಸಾಯನಿಕವನ್ನ ಬಳಸಿ ಟೇಸ್ಟ್ ಮೇಕರ್ಸ್ ವಿನೆಗರ್ಗಳನ್ನ ಹಾಕಿರ್ತಾರೋ ಅಂತ ನಿಮಗೆ ಸಂಶಯ ಬರ್ಬೋದು. ಆದರೆ ಅದೇ ಅವರೆಕಾಳು ಮಿಕ್ಸ್ಚರ್ ಅನ್ನ ಮನೆಯಲ್ಲಿ ಶುಚಿ ರುಚಿಯಾಗಿ ನೀವೇ ತಯಾರಿಸಿ ಮಾಡಿಕೊಳ್ಳುವಂತಹ ಒಂದು ವಿಧಾನವನ್ನ ನಿಮಗೆ ತಿಳಿಸ್ತಾ ಇದ್ದೀನಿ. ಇದೊಂದು ಚಿಕ್ಕ ವಿಡಿಯೋ, ಬಹುಶಃ ನಿಮಗೆ ಇಷ್ಟವಾಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಒಂದು ಲೈಕ್ ಕೊಡಿ, ಹಾಗೆ ಇದನ್ನ ಇತರರಿಗೂ ಶೇರ್ ಮಾಡಿ, ಜೊತೆಯಲ್ಲಿ ನಿಮ್ಮ ಕಮೆಂಟ್ ಹಾಕಿ, ಅದರ ಜೊತೆಯಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಸಹ ಆಗಿ. ಈ ಅವರೆಕಾಳಿನ ಮಿಕ್ಸ್ಚರ್ ಬಹಳ ತಿನ್ನರುತ್ತೆ. ಯಾಕೆಂತಂದ್ರೆ ಅವರೆಕಾಳಿನಿಂದ ಬಹಳ ತಿನಿಸುಗಳನ್ನು ಮಾಡ್ತಾರೆ, ಆದರೆ ಅದು ಹೆಚ್ಚು ಕಾಲ ಇರೋದಿಲ್ಲ. ಅದೇ ಈ ಅವರೆಕಾಳು ಮಿಕ್ಸ್ಚರ್ ಇದೆಯಲ್ಲ, ಇದು ಬಹಳ ದಿನ ಇರೋದ್ರಿಂದಾಗಿ ನೀವು ಮಾರುಕಟ್ಟೆಯಿಂದ ಅವರೆಕಾಳನ್ನ ತಂದು ಅಥವಾ ಮಾರುಕಟ್ಟೆಯಿಂದ ಅವರೆಕಾಯಿ ತಂದು ಅದನ್ನ ಕಾಳನ್ನು ಬಿಡಿಸಿ ಮಾಡಿಟ್ಟುಕೊಂಡ್ರೆ ಚಳಿಗಾಲ ತುಂಬಾ ತಿನ್ನಬಹುದು. ಇದುವರೆಗೆ ಅಡಿಗೆ ಸಂಚಿಕೆಯನ್ನ ಹೊರತಂದಾಗ ನನ್ನ ಹೆಂಡತಿ ಅಡಿಗೆ ಮಾಡಿದಳು. ಅದನ್ನು ನಾನು ವಿಡಿಯೋ ವಿವರಣೆ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೆ. ಆದರೆ ಈ ಬಾರಿ ಯಾರು ಮಾಡಿದ್ದಾರೆ ಅಂತ ನೀವೇ ಕಾದು ನೋಡಿ. ಈಗ ನಮ್ಮ ಅಡಿಗೆ ಮನೆಗೆ ಹೋಗೋಣ. ಅವರೆಕಾಯಿ ಮಿಕ್ಸ್ಚರ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಹಿಚುಕಿದ ಅವರೆಕಾಳು, ಮಾರುಕಟ್ಟೆಯಲ್ಲಿ ಇದು ಸಿಗುತ್ತದೆ. ಇಲ್ಲದಿದ್ದರೆ ಅವರೆಕಾಯಿ ತಂದು ಕಾಳು ಬಿಡಿಸಿ ಸಿಪ್ಪೆ ಹಿಚುಕಿ ಮಾಡಿಕೊಳ್ಳಬಹುದು. ಇದರ ಜೊತೆ ತೆಳ್ಳಗೆ ಕತ್ತರಿಸಿದ ಕೊಬ್ಬರಿಯ ಸಣ್ಣ ಸಣ್ಣ ತುಂಡುಗಳು, ಗೋಡಂಬಿ ಇಡಿಯದಾದರೂ ಆಗಬಹುದು, ಇಲ್ಲ ತುಂಡು ತುಂಡು ಇದ್ದರೂ ಆಗಬಹುದು. ಹಾಗೆ ಶೇಂಗಾ ಬೀಜ, ದಪ್ಪ ಅವಲಕ್ಕಿ, ಖಾರದ ಪುಡಿ, ಉಪ್ಪು, ಅಡಿಗೆ ಎಣ್ಣೆ ಇವುಗಳನ್ನೆಲ್ಲ ಸಿದ್ಧವಾಗಿಟ್ಟುಕೊಂಡು ಒಲೆಯ ಮೇಲೆ ಬಾಣಲೆ ಇಟ್ಟು ಕರಿಯಲು ಬೇಕಾಗುವಷ್ಟು ಎಣ್ಣೆ ಹಾಕಿಕೊಳ್ಳಿ. ಎಣ್ಣೆ ಕಾದ ಮೇಲೆ ಅವರೆಕಾಳು ಹಾಕಿ. ಅವರೆಕಾಳಿನಲ್ಲಿ ನೀರಿನ ಅಂಶ ಇದ್ದರೆ ಕಾದ ಎಣ್ಣೆಗೆ ಹಾಕುವಾಗ ಸಿಡಿಯಬಾರದೆಂದು ಆಗ ಬೆಂಕಿ ಕಡಿಮೆ ಮಾಡಿಕೊಳ್ಳಿ. ಅವರೆಕಾಳು ಹಾಕಿದ ತಕ್ಷಣ ಎಣ್ಣೆಯಲ್ಲಿ ಮುಳುಗುವುದು ಮತ್ತು ಬೇಯಲು ಆರಂಭಿಸುವುದು. ಇದನ್ನು ಜಾಲಿ ಸೌಟಿನಿಂದ ಮಗುಚಿ ಹಾಕುತ್ತಿರಬೇಕು. ಹಸಿ ಹಸಿಯಾಗಿದ್ದ ಅವರೆಕಾಳು ಗರಿ ಆಗುವ ತನಕ ಕರಿಯಬೇಕು. ಅವರೆಕಾಳು ಗರಿಯಾಗುತ್ತಾ ಬಂದ ಹಾಗೆ ಎಣ್ಣೆಯ ಮೇಲೆ ತೇಲಲು ಆರಂಭಿಸುವುದು. ಈಗ ಎಣ್ಣೆಯ ಮೇಲೆ ಗುಳ್ಳೆಗಳು ಸಹ ಕಡಿಮೆಯಾಗುವುದು. ಕರಿದ ಹದ ಸರಿಯಾಗಿ ಇದೆಯೋ ಇಲ್ಲವೋ ಎಂದು ಒಂದೆರಡು ಕಾಳು ತಿಂದು ನೋಡಿಕೊಳ್ಳಬಹುದು. ಹೀಗೆ ತಂದಿಟ್ಟ ಅವರೆಕಾಳು ಮುಗಿಯುವ ತನಕ ಹುರಿದು ಇಟ್ಟುಕೊಳ್ಳಬೇಕು. ಅವರೆಕಾಳು ಕರಿದಾದ ಮೇಲೆ ಒಂದು ಬೌಲ್ ಶೇಂಗಾ ಬೀಜವನ್ನು ಕರಿಯಬೇಕು. ಇದನ್ನು ಹಲವು ಬಾರಿ ತಿರುವಿ ಹಾಕಬೇಕು. ಶೇಂಗಾ ಬೀಜ ನಸು ಕಂದು ಬಣ್ಣಕ್ಕೆ ತಿರುಗುತ್ತಿದ್ದ ಹಾಗೆ ಹೊರ ತೆಗೆಯಬೇಕು. ಇದನ್ನು ಬೇರೆಯಾಗಿ ಇಟ್ಟುಕೊಳ್ಳಿ. ಈಗ ಕಾದ ಎಣ್ಣೆಗೆ ಒಂದು ಬೌಲ್ ಗೋಡಂಬಿ ಹಾಕಿ ಹದವಾದ ಬೆಂಕಿ ಮಾಡಿಕೊಂಡು ತಿರುಗುತ್ತಾ ಹೋಗಿ. ಇದೂ ಸಹ ನಸು ಕಂದು ಬಣ್ಣಕ್ಕೆ ತಿರುಗುತ್ತಿದ್ದ ಹಾಗೆ ಎಣ್ಣೆಯಿಂದ ಹೊರತೆಗೆಯಿರಿ. ಇದನ್ನು ಪ್ರತ್ಯೇಕವಾಗಿ ತೆಗೆದಿಟ್ಟುಕೊಳ್ಳಿ. ಈಗ ತೆಳ್ಳಗೆ ಹೆಚ್ಚಿ ಸಣ್ಣ ಸಣ್ಣ ತುಂಡು ಮಾಡಿಕೊಂಡ ಕೊಬ್ಬರಿಯನ್ನು ಕಾದ ಎಣ್ಣೆಗೆ ಹಾಕಿ. ಕೊಬ್ಬರಿ ಗರಿಯಾಗುವ ತನಕ ಕಾಯಿರಿ. ಇದನ್ನು ಒಂದೆಡೆ ಇಟ್ಟುಕೊಳ್ಳಿ. ಈಗ ಒಂದು ಬೌಲ್ ದಪ್ಪ ಅವಲಕ್ಕಿ ಕರಿಯಿರಿ. ಈ ದಪ್ಪ ಅವಲಕ್ಕಿ ಬೇಗ ಗರಿ ಆಗುವುದರಿಂದ ಎಣ್ಣೆಯ ಬಣ್ಣ ಬದಲಾಗುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ದಪ್ಪ ಅವಲಕ್ಕಿಯನ್ನು ಕೊನೆಯಲ್ಲಿ ಕರಿಯುವುದು ಉತ್ತಮ. ಕರಿದ ಅವಲಕ್ಕಿಯನ್ನು ಒಂದು ಕಡೆ ಇಟ್ಟುಕೊಳ್ಳಿ. ಈಗ ಕರಿದ ಅವರೆಕಾಳು
ಶೇಂಗಾ, ಗೋಡಂಬಿ, ಕೊಬ್ಬರಿ ಮತ್ತು ದಪ್ಪ ಅವಲಕ್ಕಿ ಸಿದ್ಧವಾಗಿದೆ. ಆನಂತರ ಒಂದು ದೊಡ್ಡ ಬೌಲ್ ತೆಗೆದುಕೊಂಡು ಕರಿದ ಅವರೆಕಾಳನ್ನು ಅದಕ್ಕೆ ಸುರಿಯಿರಿ. ಅದರ ಮೇಲೆ ಕರಿದ ಗೋಡಂಬಿ ಹಾಕಿ, ಹಾಗೆಯೇ ಕರಿದ ಕೊಬ್ಬರಿ ತುಂಡುಗಳನ್ನು ಹಾಕಿ, ನಂತರ ಕರಿದ ಶೇಂಗಾ ಬೀಜ ಹಾಕಿ, ಅದರ ಜೊತೆಗೆ ಕರಿದ ಅವಲಕ್ಕಿ ಸೇರಿಸಿ. ಈಗ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಉದುರಿಸಿ, ಇದರ ಜೊತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿರಿ. ಈಗ ಎಲ್ಲವನ್ನೂ ಚೆನ್ನಾಗಿ ಮಿಶ್ರಣ ಮಾಡಿ. ಈಗ ರುಚಿಯಾದ ಅವರೆಕಾಳು ಮಿಕ್ಸ್ಚರ್ ಸವಿಯಲು ರೆಡಿಯಾಗಿದೆ. ಈ ಸ್ವಾದಿಷ್ಟ ಮತ್ತು ಆರೋಗ್ಯಕರವಾಗಿರುವಂತಹ ಅವರೆಕಾಳು ಮಿಕ್ಸ್ಚರ್ ಅನ್ನ ಯಾರು ಮಾಡಿದ್ದು ಅಂತ ನಿಮಗೆ ಇನ್ನೂ ಕುತೂಹಲ ಇರಬೇಕಲ್ವಾ? ಇದನ್ನ ಮಾಡಿದ್ದು ನನ್ನ ಸೊಸೆ ನೇಹ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದ ಜೊತೆ ಭೇಟಿಯಾಗೋಣ. ನಿಮ್ಗೆಲ್ಲರಿಗೂ ಧನ್ಯವಾದಗಳು.